ವೆಲ್ಕಮ್ ಟು ಸಂಜು ಕುಕಿಂಗ್. ನಾನಿವತ್ತು ನಿಮಗೆ ಓಟ್ಸ್ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ ಬರಲು ಬೆಲ್ ಐಕಾನ್ ಒತ್ತಿ. ಓಟ್ಸ್ 1/4 kg, ಒಣ ಖರ್ಜೂರ 100 ಗ್ರಾಮು, ಒಣ ದ್ರಾಕ್ಷಿ 100 ಗ್ರಾಮು, ಏಲಕ್ಕಿ ಪುಡಿ ಸ್ವಲ್ಪ, ಬಾದಾಮಿ 100 ಗ್ರಾಮು, ಪಿಸ್ತಾ 100 ಗ್ರಾಮು, ಅಕ್ರೋಟ್ 100 ಗ್ರಾಮು, ಅಂಜೂರ 100 ಗ್ರಾಮು, ಕೊಬ್ಬರಿ 1/4 ಕಪ್ಪು, ಗೋಡಂಬಿ 50 ಗ್ರಾಮು, ಗಸಗಸೆ 1 ಸ್ಪೂನು, ನೋಡಿ ಒಲೆಯಲ್ಲಿ ಒಂದು ನಾನ್ ಸ್ಟಿಕ್ ಬಾಣಲಿ ಇಡಬೇಕು. ಸ್ವಲ್ಪ ತುಪ್ಪ ಹಾಕಬೇಕು. ತುಪ್ಪ ಹಾಕಿ ಓಟ್ಸ್ ಇರುತ್ತಲ್ಲ ಇದನ್ನು ಫುಲ್ ಉರಿಬೇಕು. ಓಟ್ಸಿ ಕೆಂಪು ಉರಿಬೇಕು, ಸಿಮ್ಮಲ್ಲೇ ಉರಿಬೇಕು. ಮಾರ್ನಿಂಗ್ 1 ಗ್ಲಾಸ್ ಹಾಲು ಕುಡಿದು ಇದನ್ನು ತಿಂದರೆ ತುಂಬ ಒಳ್ಳೆಯದು. ನೋಡಿ ಓಟ್ಸ್ನೆಲ್ಲ ಕೆಂಪುಗೆ ಹುರ್ಕೊಂಡಿರ್ಬೇಕು. ಒಂದು 5 ನಿಮಿಷ ಉರಿಬೇಕು. ಹಿಂಗೆ ಕೆಂಪಾಗುತ್ತೆ. ಇದನ್ನು ಮಿಕ್ಸಿಗೆ ಹಾಕೋಬೇಕು. ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೊಂಡು ಪೌಡ್ರ್ ಮಾಡಿಟ್ಕೋಬೇಕು. ನೋಡಿ ತುಪ್ಪ ಸ್ವಲ್ಪ ಹಾಕ್ಬಿಟ್ಟು ಡ್ರೈ ಫ್ರೂಟ್ಸ್ ಎಲ್ಲ ಉಟ್ಕೋಬೇಕು. ಒಂದೊಂದಾದ್ಮೇಲೆ ಒಣ ಖರ್ಜೂರನ ಬೀಜ ತೆಗೆದು ಅದನ್ನೆಲ್ಲ ಒಣಗಿಸಿ ಸಣ್ಣಗೆ ಹೆಚ್ಚಿಟ್ಕೊಂಡಿರ್ಬೇಕಿರುತ್ತೆ. ಅದನ್ನು ಇದ್ರಲ್ಲಿ ಹಾಕಿ ಎಲ್ಲ ಉಟ್ಕೊಳ್ಳಿ. ಚೂರು ತುಪ್ಪ ಹಾಕಿ ಪಿಸ್ತಾ ಹಾಕಿ ರೆಡಿಯಾಗಿ. ನೋಡಿ ಈಗ ಅಕ್ರೋಟ್ ಫ್ರೈ ಮಾಡ್ತಾ ಇದ್ದೀನಿ. ಬಾದಾಮಿ ಫ್ರೈ ಮಾಡ್ತಾ ಇದ್ದೀನಿ. ಡ್ರೈ ಫ್ರೂಟ್ಸು ಎಲ್ಲ ಹುರಿದಿದ್ವಲ್ಲ ಅದನ್ನೆಲ್ಲ ತಣ್ಣಗಾದ್ಮೇಲಿಂದ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡಿಟ್ಕೋಬೇಕು. ಫುಲ್ ಸಣ್ಣ ಪೌಡ್ರ್ ಮಾಡ್ಕೋಬೇಕೆಲ್ಲ ಒಟ್ಟಿಗೆ ಹಾಕ್ಕೊಂಡು. ಆಮೇಲೆ ಅದನ್ನು ಉಂಡೆ ಕಟ್ಟೋದು. ನಿಮಗೆ ಸಕ್ಕರೆ ಬೇಕಿದ್ರೆ ಸಕ್ಕರೆ ಪುಡಿ ಮಾಡ್ಕೊಂಡು ಬೇಕಾದ್ರೆ ಹಾಕೋಬೋದು. ನಾನು ಇದು ಡಯಟ್ ಫುಡ್ ಆಗಿರೋದ್ರಿಂದ ಸಕ್ಕರೆ ಎಲ್ಲ ಹಾಕಿಲ್ಲ. ಹಾಗೇನೆ ಬರೀ ಡ್ರೈ ಫ್ರೂಟ್ಸಲ್ಲೇ ಮಾಡಿರೋದು. ನೋಡಿ ಈಗ ಉಂಡೆ ಕಟ್ಟಬೇಕು.